ಹಾಯ್ ಹಲೋ ನಮಸ್ಕಾರ, ನಾನು ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಡಿ ಫ್ಯಾಷನ್ ಹಬ್ಗೆ ಸ್ವಾಗತ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿದಾಗ ಆದಷ್ಟು ಬೇಗ ನೀವು ನನ್ನ ವಿಡಿಯೋನ ನೋಡಬಹುದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಜಿಗ್ಜಾಗ್ ಚೈನ್ ಸ್ಟಿಚ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಬಲ್ ಜಿಗ್ಜಾಗ್ ಚೈನ್ ಸ್ಟಿಚ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಈ ರೀತಿ ಜಿಗ್ಜಾಗ್ ಶೇಪಲ್ಲಿ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 2 ಲೈನ್ನ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಜರಿ ಥ್ರೆಡ್ಡಿಂದ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿಯಾಗಿ ಚೈನ್ ಸ್ಟಿಚ್, ಈ ರೀತಿಯಾಗಿ ಜರಿ ಥ್ರೆಡ್ಡನ್ನು ಬೆಟ್ಟೆ ಕೆಳಗಡೆಯಿಂದ ಈ ರೀತಿಯಾಗಿ ಜಗ್ಬಿಟ್ಟು ಈ ರೀತಿಯಾಗಿ ಹಿಂದ್ಗಡೆ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕಿ ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಡೈರೆಕ್ಷನಲ್ಲಿ ಇವಾಗ ನಾವು ಮತ್ತೆ ಬರಬೇಕಾಗುತ್ತೆ. ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಒಂದು ಚಿಕ್ಕದಾಗಿರುವ ಚೈನ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಮತ್ತು ಈ ಡೈರೆಕ್ಷನಲ್ಲಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಾದರೆ ನಾರ್ಮಲ್ ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ದಾರದಿಂದನೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡಿ. ಯಾಕಂದರೆ ಆ ದಾರ ಬೇಗ ಕಟ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಆ ದಾರದಿಂದನೂ ನೀವು ಟ್ರೈ ಮಾಡ್ಬೋದು. ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ನಾವು ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ಈ ಡೈರೆಕ್ಷನಲ್ಲಿ ನಾವು ಇವಾಗ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ಇವಾಗ ನಾನು ಎಂಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಜರಿ ಥ್ರೆಡ್ಡಿಂದ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಇವಾಗ ಸಿಲ್ಕ್ ಥ್ರೆಡ್ಡಿಂದ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇವಾಗ
ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮತ್ತೆ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ನಾವು. ನಾನಿವಾಗ ಸಿಲ್ಕ್ ಥ್ರೆಡನ್ನು ಬೆಟ್ಟ ಕೆಳಗಡೆ ತಗೊಂಡಿದ್ದೀನಿ. ಈ ರೀತಿಯಾಗಿ ಬಟ್ಟೆ ಒಳಗಡೆಯಿಂದ ಸಿಲ್ಕ್ ಥ್ರೆಡನ್ನು ತೆಗೆದುಬಿಟ್ಟು ರಿವರ್ಸ್ ಹೋಗಿ ಒಂದು ಚಿಕ್ಕದಾಗಿರುವಂಥ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕಿ ಈ ರೀತಿ ಮತ್ತೆ ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಈ ಡೈರೆಕ್ಷನಲ್ಲಿ ಮತ್ತೆ ನಾವು ಕೆಳಗಡೆ ಬರಬೇಕಾಗುತ್ತೆ. ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ನೀವು ನಾರ್ಮಲ್ ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತೀರಲ್ಲ, ಆ ಥರದಿಂದ ನೀವು ಈ ರೀತಿಯಾಗಿ ಡಿಸೈನ್ನ ಮಾರ್ಕ್ ಮಾಡಿಕೊಂಡು ಟ್ರೈ ಮಾಡಿ. ಅಂದರೆ ಅದು ಬೇಗ ದಾರ ಕಟ್ಟಾಗೋದಿಲ್ಲ. ಅದಕ್ಕೆ ಈ ಸಿಲ್ಕ್ ಥ್ರೆಡ್ಡಿಂದ ಆದರೆ ಸ್ವಲ್ಪ ಬೇಗ ದಾರ ಕಟ್ಟಾಗುತ್ತೆ. ಇವಾಗ ನಾನು ಎಂಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಈ ಅಪೋಸಿಟ್ ಡೈರೆಕ್ಷನಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ಆವಾಗಲೇ, ಇವಾಗ ಇದರ ಅಪೋಸಿಟ್ ಡೈರೆಕ್ಷನಲ್ಲಿ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಅಪೋಸಿಟ್ ಡೈರೆಕ್ಷನಲ್ಲಿ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತಿದ್ದೀನಿ. ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರುವ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಡೈರೆಕ್ಷನಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಚಿಕ್ಕದಾಗಿರುವ ಚೈನ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನಾವು ಇದರ ಡಿಸೈನ್ನ ಮಧ್ಯದಲ್ಲಿ ಒಂದು ಬೀಡ್ಸ್ನ ಕೂಡ
ಗ್ಲೂ ಹಚ್ಚಿಬಿಟ್ಟು ಅಟ್ಯಾಚ್ ಮಾಡ್ಕೋಬೋದು. ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಮತ್ತೆ ಈ ಡೈರೆಕ್ಷನಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಬೇಕು ನಾವು. ಒಂದು ಲಾಂಗ್ ಚೈನ್ ಸ್ಟಿಚ್ಚು ಮತ್ತು ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ಇವಾಗ ನಾನು ಇದನ್ನು ಲಾಕ್ ಮಾಡ್ಕೊತೀನಿ. ಇವಾಗ ನಮ್ಮದು ಡಬಲ್ ಜಿಗ್ಜಾಗ್ ಚೈನ್ ಸ್ಟಿಚ್ಚು ಈ ರೀತಿಯಾಗಿ ಹಾಕಬೇಕಾಗುತ್ತೆ. ನಾವು ನೋಡ್ತಿದ್ದೀರಲ್ಲ, ಇವಾಗ ನಾನು ಇದರ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ನ ಯಾವ ರೀತಿಯಾಗಿ ಗಮ್ ಹಚ್ಚಿಬಿಟ್ಟು ಯಾವ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಈ ರೀತಿಯಾಗಿ ಇವಾಗ ಇದರ ಮಧ್ಯದಲ್ಲಿ ಈ ಡಿಸೈನ್ನ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ, ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸಿಗೆ ನಾನು ಒಂದು ಬೀಡ್ಸನ್ನು ಅಟ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಒಂದೊಂದು ಬೀಡ್ಸನ್ನು ಇದರ ಮಧ್ಯದಲ್ಲಿ ಈ ರೀತಿಯಾಗಿ ಗ್ಲೂ ಹಾಕಿಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟುಬಿಡಿ. ಇವಾಗ ನಮ್ಮದು ಡಬಲ್ ಜಿಗ್ಜಾಗ್ ಚೈನ್ ಸ್ಟಿಚ್ಚು ಈ ರೀತಿಯಾಗಿ ನಾವು ಹಾಕಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಈ ಸ್ಟಿಚ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.